ತುಲಾರಾಶಿಯ ಯುಗಾದಿಯ 2024ರ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ತುಲಾರಾಶಿಯವರಿಗೆ ಈಗಾಗಲೇ ಗುರುಬಲ ತುಂಬ ಚೆನ್ನಾಗಿತ್ತು. ತುಲಾರಾಶಿಯ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಇನ್ನು ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರ್ತಾನೆ. ಈ ರಾಶಿಯವರಿಗೆ 7ರಿಂದ 8ಕ್ಕೆ ಅಷ್ಟಮಕ್ಕೆ ಗುರು ಬರ್ತಾ ಇದ್ದಾನೆ. ಹಾಗೆ ಶನಿ 5ರಲ್ಲಿದ್ದಾರೆ, ರಾಹುಕೇತು 6 ಮತ್ತು 12ರಲ್ಲಿದ್ದಾರೆ. ಇದನ್ನೆಲ್ಲವನ್ನೂ ಕೂಡ ಗಮನಿಸಿ ನಾವು ವರ್ಷದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಇವರಿಗೆ ಶನಿ ಮತ್ತು ರಾಹು ಶುಭ ಫಲಗಳನ್ನು ಕೊಡ್ತಾರೆ. ಶನಿ ಮತ್ತು ರಾಹು ಶುಭ ಫಲಗಳನ್ನು ಕೊಡ್ತಾರೆ. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಹಣ ಖರ್ಚು ಜಾಸ್ತಿ ಆಗುತ್ತೆ. ಮನೆಗಾಗ್ಬೋದು, ವಿವಾಹಕ್ಕಾಗ್ಬೋದು, ಅಥವಾ ಏನಾದರೂ ಹೊಸದಾಗಿ ಏನಾದರೂ ಕೊಂಡ್ಕೊಳ್ಳೋಕ್ಕಾಗ್ಬೋದು. ಇವರಿಗೆ ಹಣ ಹೆಚ್ಚು ಖರ್ಚಾಗುತ್ತೆ. ಆರ್ಥಿಕ ಪ್ರಗತಿ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥ ಯೋಗ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ರಾಜಕೀಯ ಒತ್ತಡಗಳು ಕೂಡ ಕೂಡಿ ಬರ್ತವೆ. ರೈತರಿಗೆ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು, ಮಕ್ಕಳ ವಿವಾಹ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ENT ಪ್ರಾಬ್ಲಮ್, ಏರ್ಸ್, ನೋಸ್ ಮತ್ತು ಥ್ರೋಟು, ಸ್ವಲ್ಪ ಗಂಟ್ಲು ನೋವಾಗ್ಬೋದು, ಕಣ್ಣು ನೋವಾಗ್ಬೋದು, ಇಂಥದ್ದು ಬರ್ತಕ್ಕಂಥ ಸಾಧ್ಯತೆ ಇವರಿಗಿರುತ್ತೆ. ಇನ್ನು ವಾಹನ ಯೋಗ ತುಂಬ ಚೆನ್ನಾಗಿದೆ. ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಮಧ್ಯಸ್ಥರಿಂದ ಮೋಸ ಆಗ್ತಕ್ಕಂಥದ್ದು. ಯಾರೋ ಮಧ್ಯಸ್ಥರು ಮನೆ ಕೊಡಿಸ್ತೀವಿ, ಸೈಟ್ ಕೊಡಿಸ್ತೀವಿ, ಭೂಮಿ ಕೊಡಿಸ್ತೀವಿ ಅಂತ ಬರ್ತಾರೆ, ಅವರಿಂದ ಮೋಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಿರಿಯರ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಬರ್ತಕ್ಕಂಥದ್ದು. ಮಹಿಳೆಯರಿಗೆ ಪಾಲುದಾರಿಕೆಯಿಂದ ಸಮಸ್ಯೆ. ಈ ಒಂದು ತುಲಾರಾಶಿಯವರಿಗೆ ಮಹಿಳೆಯರು ಯಾರಾದರೂ ಗ್ರೂಪಾಗಿ ಏನಾದರೂ ಮಾಡಬೇಕು, ಪಾಲುದಾರಿಕೆಯಿಂದ ಸಮಸ್ಯೆ ಉಲ್ಬಣ ಆಗುತ್ತೆ. ಸರ್ಕಾರಿ ನೌಕರರಿಗೆ ಶುಭ ಆಗುತ್ತೆ. ರಾಜಕೀಯ ನೇತಾರರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಹಾಗಾಗಿ ಜಾಗೃತಿಯಾಗಿರಿ. ಇನ್ನು ತುಲಾರಾಶಿಯ ನಟರು ಇರ್ಬೋದು, ಸಾಹಿತಿಗಳಿರ್ಬೋದು, ಇವರಿಗೆ ಸಾಕಷ್ಟು ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ದೇವಿಯ ಆರಾಧನೆ ಮಾಡಬೇಕು. ಮಹಾಲಕ್ಷ್ಮಿಯ ಆರಾಧನೆ, ದೇವಿಯ ಸ್ತೋತ್ರ, ಶುಕ್ರವಾರ, ಮಂಗಳವಾರ ಸಾಧ್ಯವಾದಷ್ಟು ದೇವಿಯ ದರ್ಶನ ಮಾಡಿಕೊಳ್ಬೇಕು. ಅದರಿಂದ ಓಂ ನಮೋ ಭಗವತೆ ವಾಸುದೇವಾಯ, ಅದರ ಜೊತೆಗೆ ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ, ಈ ಮಂತ್ರವನ್ನು, ದೇವಿಯ ಸ್ತೋತ್ರ, ದೇವಿಯ ಆರಾಧನೆ ಮಾಡ್ಕೊಳ್ಳಿ. ಬಹಳಷ್ಟು ಶುಭ ಆಗುತ್ತೆ. 6 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ವರ್ಷ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಇನ್ನು ತುಲಾ ರಾಶಿಯವರು ಸಾಧ್ಯವಾದಷ್ಟು ಈ ರಾಶಿಯವರು ದೇವಿಯ ಆರಾಧನೆ, ದೇವಿಯ ಸ್ತೋತ್ರ ಮತ್ತು ಹಣ್ಣಿನ ಒಂದು ದಾನ, ಯಾವುದಾದ್ರು ದೇವಸ್ಥಾನದಲ್ಲಿ ಹಣ್ಣುಗಳ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಈ ರಾಶಿಯವ್ರಿಗೆ ಸಿಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.